अस्सलामुअलैकुम वरहमतुल्लाहि वबरकातुहू। ಔಜುಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ನಾನು ಹಕೀಮ್ ಉಬೇದುಲ್ಲಾ ಯೋಗ ಗುರ. ಪ್ರತಿ ದಿವಸ 11 ಗಂಟೆಗೆ ಬರ್ತಾ ಇರ್ತಿದ್ದೆ. ತಿಳುವಳಿಕೆ ಮಾಡ್ಕೊಳ್ತಾ ಇರಿ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ತಾ ಇರಿ. ಇಲ್ಲಿನೂ ಆರೋಗ್ಯನಲ್ಲಿ ಇರ್ತೀರಾ, ದೇವರ ಕರುಣೆಯಲ್ಲಿ. ಸತ್ತಿದ ಮೇಲೆ ಸ್ವರ್ಗನಲ್ಲಿ ರಾಜ ಆಗಿ ಹೋಗ್ತೀರಾ. ಡ್ಯೂಟಿ ಮಾಡೋ ಬಹುಮಾನ ಇದು. ಡ್ಯೂಟಿ ಏನು? ಫಸ್ಟು ಇದು ತಿಳಿಬೇಕು. ನಾವು ಎಲ್ಲಿಂದ ಬಂದಿದ್ದೀವಿ, ನಮಗೆ ಯಾರು ಕಳಿಸಿದ್ದಾನೆ, ನಮ್ಮ ಮಾಲೀಕ ಯಾರು, ನಮ್ಮ ಪ್ರಭು ಪರಮಾತ್ಮ ಯಾರು ತಿಳಿಬೇಕು. ತಿಳಿದಿದ ಮೇಲೆ ಇನ್ನೊಬ್ಬರಿಗೆ ತಿಳಿಸಬೇಕು. ಓಂ ನಮಃ ಶಿವಾಯ ಅರ್ಥ ಏನು? ಓಂ ನಮಃ ಶಿವ ಅಂದರೆ ಸದಾ ಇರೋವನು ದೇವನೊಬ್ಬನೇ, ಹುಟ್ಟೋವನು ಸಾಯವನು ದೇವನಲ್ಲ, ಕಾಣುವನು ದೇವನಿಲ್ಲ. ಓಂ ಅಗೋಚರಂ ಸತ್ಯಂ ಶಿವಂ ಸುಂದರಂ. ಸತ್ಯ ಹೇಳುವನೇ ದೇವನು. ಅವನೇ ಮಹಾಸುರಂದ್ರ, 100 ಅಲ 100. ಅವನೇ ಸದಾ ಇರುವನು. ಮನುಷ್ಯ ಸಾಯುವನು. ಸಾಯುವನು ದೇವನಲ್ಲ, ದೇವನ್ ಪಾರ್ಟ್ನರು ಅಲ್ಲ, ದೇವನ್ ಸಮಾನನೂ ಅಲ್ಲ. ಸರಿ, ದೇವನು ಯಾರು, ಎಲ್ಲಿರ್ತಾನೆ? ದೇವನು ಹೇಳ್ತಾನೆ ವೇದದಲ್ಲಿ, ಅದ ಲೋಪ ನಿಷದ್ದಂ ವಾಕ್ಯಶಾಮ. ದೇವನ್ ಹೇಳೋ ಮಾತು ಮಾಡುವನೇ ದೇವನು. ಯಾರು ಮರಿತಾನೆ ಅವನು ದೇವರಲ್ಲ, ಯಾರು ಸುಳ್ಳು ಹೇಳ್ತಾನೆ ಅವನು ದೇವರಲ್ಲ, ಯಾರು ಮೋಸನಿಂದ ಹೊಡಿತಾನೆ ಅವನು ದೇವರಲ್ಲ. ದೇವನು ಯಾರಿಗೂ ಮೋಸ ಮಾಡೋದಿಲ್ಲ. ಅಣ್ಣ ತಮ್ಮಂದರೆ ಎಲ್ಲಿರ್ತಾನೆ? ಅಶ್ಮಾಲಂ, 7 ಆಕಾಶ ಮೇಲೆ. ದೇವನು ಮಣ್ಣಲ್ಲಿ, ಕಲ್ಲಿನಲ್ಲಿ, ಮರನಲ್ಲಿ, ಮನುಷ್ಯನಲ್ಲಿ ಇರೋದಿಲ್ಲ, ಪ್ರಾಣಿನಲ್ಲಿ ಇರೋದಿಲ್ಲ. ಯಾಕಂದರೆ ಮನುಷ್ಯ ವಸ್ತುಗೆ ದೇವನಂತ ತಿಳಿತಾನೆ. ವಸ್ತು ದೇವರಲ್ಲ, ವಸ್ತುಗೆ ಮಾಡಿರೋನು ದೇವನು. ಅಣ್ಣ ತಮ್ಮಂದರೆ, ಅಶ್ಮಾಲಂ ಇಲ್ಲೇ ಮಿತ್ರ. ಅವನಿಗೆ ಯಾರೂ ಫರಂಡ್ ಇಲ್ಲ. ಫರಂಡ್ ಅಂದರೆ ಅವನ ಸಮಾನ ಯಾರಿಲ್ಲ. ಯಾಕಂದರೆ ದೇವನು ಮರ್ಯಾದೆ ಕೊಡೋಗಿ ಹೇಳ್ತಾ ಇದ್ದಾನೆ, ಅಲಾ ಇನ್ನ ಔಲಿಯಾ ಅಲ್ಲಾಹಿ ಲಾ ಖೌಫುನ್ ಅಲೈಹಿಂ ವಲಹುಂ ಯಹಜನೂನ್. ಯಾರು ನೋಡಲಿಲ್ಲ ಹಾಗೆ ನನಗೆ ಹೆದರ್ತಾನೆ, ನನ್ನ ನಂಬಿಕೆ ಮನಸ್ಸಿನಲ್ಲಿ ಇಟ್ಟು ಬಾಳ್ತಾನೆ, ನನಗೆ ನೋಡೋ ಆಸೆ ಕಣ್ಣಲ್ಲಿ ಇಟ್ಕೊಂಡಿರ್ತಾನೆ, ಅವನು ನನ್ನ ಫ್ರೆಂಡು ಅಂತ ದೇವನ್ ಹೇಳ್ತಾ ಇದ್ದಾನೆ. ವರಣ ರಾಜ ದೀವಿಯ ನಿದತ್ತೆ. ಆ ಒಬ್ಬನೇ ದೇವನು ಸದಾ ಇರೋವನು. ಮನುಷ್ಯ ಸಾಯುವನು. ಕುಲ್ಲು ನಫ್ಸಿನ್ ಜಾಯಕತಲ್ ಮೌತ್. ಎಲ್ಲರಿಗೆ ಒಂದು ದಿವಸ ಮೌತ್ ಉಂಟು, ಸಾವುಂಟು. ಸತ್ತಿದ ಮೇಲೆ ಬಾಳುಂಟು, ವಿಚಾರಣೆ ಉಂಟು. ನಾಳೆ ಖಯಾಮತ್ ದಿವಸ ಎಲ್ಲರೂ ನಿಲ್ಲಬೇಕು ದೇವರ ಮುಂದೆ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ನಿಲ್ಲಬೇಕು, ವಿಚಾರಣೆ ಕೊಡಬೇಕು. ವಿಚಾರಣೆಯಲ್ಲಿ ಪಾಸ್ ಆಗಿಬಿಟ್ರೆ, ದೇವರಿಗೆ ತಿಳಿದು ಇನ್ನೊಬ್ಬರಿಗೆ ತಿಳುವಳಿಕೆ ಕೊಟ್ಟು ದೇವರ ಇಷ್ಟ ಪ್ರಕಾರ ಬಾಳಿ ಸತ್ತೋಗ್ಬಿಟ್ರೆ ಅಲ್ಲಿ ವಿಜಯ ಆಗಿರ್ತಾನೆ, ಸ್ವರ್ಗನಲ್ಲಿ ರಾಜ ಆಗಿರ್ತಾನೆ. ಸ್ವರ್ಗಕ್ಕೆ ಹೋಗ್ಬಿಟ್ರೆ ತಿರ್ಗಾ ಅಲ್ಲಿ ಮುತ್ಕ ಆಗೋದಿಲ್ಲ, ಸಾವು ಇಲ್ಲ, ತಲೆನೋವು, ಬೆನ್ನು ನೋವು, ಕೈಕಾಲು ನೋವು, ಸೊಂಟೆ ನೋವು, ನೋವು ಇಲ್ಲ, ಎಂಥ ಭಯ ಇಲ್ಲ, ಎಂಥ ಪಶ್ಚಾತ್ತಾಪ ಇಲ್ಲ. ಸ್ವರ್ಗನಲ್ಲಿ ಯಾವತ್ತೂ ರಾಜ ಆಗಿರ್ತಾನೆ. ಅಣ್ಣ ತಮ್ಮಂದರೆ, ಇಲ್ಲಲ್ಲೇ ರಾಜ ಘನಗರ್ದದು. ಅವನಿಗೆ ಗೊತ್ತಿಲ್ಲ ಹಾಗೆ ಯಾವ ವಿಷಯ ಇಲ್ಲ, ಎಲ್ಲ ಅವನ ಆರ್ಡರ್ ಪ್ರಕಾರ ನಡೀತಾ ಇರೋದು. ಒಂದು ಎಲೆ ಉದರ್ಬೇಕಂದ್ರೆ ಅವನ ಆರ್ಡರ್ ಪ್ರಕಾರ, ಒಂದು ಪ್ರಾಣಿ ಸಾವಬೇಕಂದ್ರೆ ಅವನ ಆರ್ಡರ್ ಪ್ರಕಾರ, ಒಂದು ಪ್ರಾಣಿ ಉಡ್ಬೇಕಂದ್ರೆ ಅವನ ಆರ್ಡರ್ ಪ್ರಕಾರ. ಒಂದು ಎಲೆನೂ ಉದುರೋದಿಲ್ಲ, ಅವನ ಆರ್ಡರ್ ಇಲ್ಲ ಹಾಗೆ. ವರ್ಣ ಮಂತರ ಜ್ಯೇಷ್ಠಾಮ. ಆಗ್ಬಿಡು ಅಂದರೆ ಆಗ್ಬಿಡ್ತಿದ್ದೆ, ಬರೀ ಆರ್ಡರ್ ಕೊಟ್ಟರೆ ಸಾಕು. ಇಲ್ಲ ಲೇತಿ ಇಲ್ಲಾಂ. ಅವನಿಗೆ ಗೊತ್ತಿಲ್ಲ ಹಾಗೆ ಯಾವ ವಿಷಯ ಇಲ್ಲ. ಅವನು ಆಲುಮುಲ್ ಗೈಬ್. ಅವನು ಅಂದರೆ ಎಲ್ಲ ತಿಳುವಳಿಕೆ ಇಟ್ಟವನು, ಸರ್ವಜ್ಞಾನಿ ಅವನು. ಅನಾದಿ ಸ್ವರೂಪಾಯ. ಅವನಿಗೆ ತಂದೆ ತಾಯಿ ಇಲ್ಲ, ಅವನು ಯಾರಿಗೂ ಹುಟ್ಟಲಿಲ್ಲ, ಅವನಿಗೆ ಹೆಂಡತಿ ಮಕ್ಕಳಿಲ್ಲ, ಅವನು ಯಾರ ಅಪ್ಪ ಇಲ್ಲ.
ಅಣ್ಣ ತಮ್ಮಂದರೆ, ದೇವನು ಯಾರ ಅಪ್ಪನೂ ಇಲ್ಲ, ಯಾರ ಅಮ್ಮನೂ ಇಲ್ಲ. ದೇವನಿಗೆ ಹೆಂಡತಿ ಮಕ್ಕಳು ಬೇಕಾಗಿಲ್ಲ. ದೇವನು ತಿನ್ನೋದಿಲ್ಲ, ತಿನ್ನಿಸ್ತಾನೆ. ಕುಡಿಯೋದಿಲ್ಲ, ಕುಡಿಸ್ತಾನೆ. ಹೆಂಡತಿ ಬೇಕಾಗಿಲ್ಲ ಅವನಿಗೆ, ಮನುಷ್ಯನಿಗೆ ಹೆಂಡತಿ ಕೊಡ್ತಾನೆ. ಅವನು ಸಾಯೋದಿಲ್ಲ, ಮನುಷ್ಯನಿಗೆ ಸಾವು ಕೊಡ್ತಾನೆ. ಸತ್ತಿದ ಮೇಲೆ ಎಬ್ಬರಿಸ್ತಾನೆ, ವಿಚಾರಣೆ ತಗೊಳ್ತಾನೆ. ಅದಕ್ಕೆ ಕವಿ ಹೇಳ್ತಾನೆ, ಆಲೋಚನೆ ಮಾಡು ಮನುಷ್ಯ, ನೀನು ಇರೋದು 3 ಬೇಕಂದ್ರೆ, ಯಾಕಂದ್ರೆ ಆರೋಗ್ಯನಲ್ಲಿ ಇದ್ರೇನೆ ದೇವರಿಗೆ ತಿಳಿದು ಇನ್ನೊಬ್ಬರಿಗೆ ತಿಳ್ಕೊಡೋದು. ಆರೋಗ್ಯನಲ್ಲಿ ಇರಬೇಕಂದ್ರೆ ಕೊನೆ ಪರವಾದಿ ಮೊಹಮ್ಮದ್ ಸಲ್ಲಂ ಅವ್ರು ಹೇಳುತ್ತಾರೆ, ಕುಲೊಂಜಿಯ ಕರೆ ಬೀಜ ನಿಮ್ಮ ಮೇಲೆ ಕಡ್ಡಾಯ ಮಾಡಿ, ಮರಣ ಒಂದು ಬಿಟ್ಟು ಎಲ್ಲ ರೋಗಾಗೆ ಗುಣ ಉಂಟು. ಆ ಕರ್ಜೀರಿಗೆನಿಂದ ಇದು ಮಾಡೋದು ಕಷಾಯ, 100 ಗಿಡಮೂಲಿಕೆ ಹಾಕಿ ಇದು ಕುಡಿತಾ ಇದ್ರೆ ಎಲ್ಲ ರೋಗದಿಂದ ರಕ್ಷಣೆ ಆಗಿರ್ತೀರ. ಈಗ ಎಲ್ಲಿ ನೋಡ್ತೀರಾ ಅಲ್ಲಿ ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತಾ ಇದ್ದಾರೆ ಜನ. ಇದು ಕುಡಿತಾ ಇರಿ, ಹಾರ್ಟ್ ಅಟ್ಯಾಕ್ನಿಂದ ರಕ್ಷಣೆ ಆಗ್ತೀರಾ. ಕ್ಯಾನ್ಸರ್ನಿಂದ, ಶುಗರ್ BP ನಿಂದ ಎಲ್ಲ ರೋಗದಿಂದ ರಕ್ಷಣೆ ಆಗ್ತೀರಾ. ಇದು ಶಿವಮೊಗ್ಗದಿಂದ ತರಿಸ್ಕೊಳ್ಳಿ. 9343560908 ಇದೇ ಫೋನ್ನಿಂದ ತರಿಸಿ. 9880345330 ಇದರಲ್ಲಿ ತಿಳುವಳಿಕೆ ಮಾಡಿಕೊಳ್ಳ್ರಿ. ನನ್ನ ಕಷಾಯ ನನ್ನ ಹತ್ರ ಇರ್ತೈತೆ. ನನಗೆ ಸಿಗಬೇಕಂದ್ರೆ, ನನಗೆ ಮಾತಾಡಬೇಕಂದ್ರೆ 1 ತಾರೀಕಿನಿಂದ 20 ತಾರೀಕುವರೆಗೂ ಶಿವಮೊಗ್ಗನಲ್ಲಿ ಇರ್ತೀನಿ. ಕರ್ನಾಟಕ ಶಿವಮೊಗ್ಗ REML ನಗರ್ ಮಸ್ಜಿದೆ ಫುರ್ಖಾನ್ ಆಪೋಸಿಟು. ಬಂದು ತಿಳುವಳಿಕೆ ಮಾಡಿಕೊಂಡು ಕಲೀರಿ, ಕಲಿಸ್ಕೊಡ್ತೀನಿ. ಇದು ಯಾವ ರೀತಿ ಮಾಡಬೇಕು, ಯಾವ ರೀತಿ ಕುಡಿಬೇಕು, ರೋಗನಿಂದ ಯಾವ ರೀತಿ ಬಚಾವಾಗಬೇಕು ಹೇಳ್ಕೊಡ್ತಾ ಇರ್ತೀನಿ. ಬರ್ರಿ, ತಿಳುವಳಿಕೆ ಮಾಡಿಕೊಂಡು ಕಲೀರಿ, ಇನ್ನೊಬ್ಬರಿಗೆ ಕಲಿಸ್ಕೊಡ್ರಿ. ಇರೋ ಗಂಟ ಜಯ, ಸತ್ತೋಗ್ಬಿಟ್ರೆ ವಿಜಯ್. ಅಣ್ಣ ತಮ್ಮಂದರೆ, ಇದು ರೋಗ ಇರೋರು ಕುಡಿಬೋದು, ಆರೋಗ್ಯನಲ್ಲಿ ಇರೋರು ಕುಡಿಬೋದು. ಆರೋಗ್ಯ ಇರುವವರು 4 ದಿವಸ ಕುಡಿಬೇಕು, 4 ದಿವಸ ಬಿಡಿ, 4 ದಿವಸ ಕುಡೀರಿ, 4 ದಿವಸ ಬಿಡ್ರಿ. ಯಾವ ರೋಗನೂ ನಿಮಗೆ ಹಿಡಿಯೋದಿಲ್ಲ. ಅಣ್ಣ ತಮ್ಮಂದರೆ, ಇದಕ್ಕೆ ಶೇರ್ ಮಾಡಿ. ಇದಕ್ಕೆ ಎಷ್ಟು ಶೇರ್ ಮಾಡ್ತೀರಾ ಆ ಸರ್ವಶಕ್ತಿ ಪ್ರಭು ಕರುಣೆಯಲ್ಲಿ ಇರ್ತೀರಾ. ಅಸ್ಸಲಾಮ್ ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತಹು. ಡೈಲಿ ಬೆಳಿಗ್ಗೆ 11 ಗಂಟೆಗೆ ಕನ್ನಡನಲ್ಲಿ ಬರ್ತಾ ಇರ್ತಿದೆ. ತಿಳುವಳಿಕೆ ಮಾಡ್ಕೊಳ್ತಾ ಇರಿ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ತಾ ಇರಿ. ಸಲಾಮ್ ಅಲೈಕುಮ್.